ಹಾಯ್ ಗೈಸ್, ವೆಲ್ಕಮ್ ಟು ಜನರಲ್ ಇನ್ಫೋ ಚಾನಲ್. ತುಂಬ ತಿಂಗಳಾದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಾರಣಾಂತರಗಳಿಂದ ಜಾಬ್ ಅಪ್ಡೇಟ್ಸ್ಗಳನ್ನ ಕೊಡೋಕ್ಕಾಗ್ತಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದೆ. ಸೊ ಹಾಗಾಗಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಯಾರಿಗೆಲ್ಲ ಜಾಬ್ ನೀಡಿದೆ ಅವ್ರಿಗೆ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಯಾರಿಗೆ ಜಾಬ್ ನೀಡಿದೆ ಅವ್ರಿಗೆ ಸೆಂಡ್ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಆಮೇಲೆ ನಾನು 100% ಜೆನ್ಯೂನ್ ಆಗಿರೋದಂಥ ವೆಬ್ಸೈಟ್ದೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನೋ ವರಿ, ಬೇಕಾದ್ರೆ ಕ್ರಾಸ್ ಚೆಕ್ ಮಾಡಿಕೊಂಡು ನೀವು ಎಲ್ಲ ಓದ್ಕೊಂಡು ನೀಟಾಗಿ ಅಪ್ಲೈ ಮಾಡ್ಬೋದು. ಸೊ ಬನ್ನಿ, ಯಾವ ಜಾಬ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ಆಮೇಲೆ ಕೊನೆಯಲ್ಲಿ ನಿಮಗೊಂದು ವಿಷಯ ಕೂಡ ಮೆನ್ಷನ್ ಮಾಡ್ತೀನಿ, ಅದು ತುಂಬ ಚೆನ್ನಾಗಿದೆ. ನೀವಲ್ಲಿ ನೋಡ್ತಾ ಇರ್ಬೋದು, ಅಮೆಝಾನ್ ಕಡೆಯಿಂದ ಬಂದಿರೋಂಥ ಒಂದು ಜಾಬು. ಸೊ ನೀವು ಈ ಜಾಬ್ಗೆ ಸೆಲೆಕ್ಟ್ ಆದರೆ ವೈಫೈ ಕನೆಕ್ಷನ್ನು ಆಮೇಲೆ ಲ್ಯಾಪ್ಟಾಪ್, ನೀವು ಜಾಯ್ನ್ ಆದ ತಕ್ಷಣ ಲ್ಯಾಪ್ಟಾಪ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿದೆ. ಅಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು, ಇದು ರಿಜಿಸ್ಟ್ರೇಷನ್ ಫಾರ್ಮ್ನ ಓಪನ್ ಮಾಡಿದ್ದೀನಿ. ಒಂದು ಸೆಕೆಂಡ್. ಓಕೆ, ಸೊ ಡಿಸ್ಕ್ರಿಪ್ಷನ್ ನೋಡ್ಬೋಣ ಏನು ಜಾಬು ಏನು ಅಂತ. ಜಾಬ್ ರೋಲ್ ಬಂದುಬಿಟ್ಟು ಇನ್ವೆಸ್ಟಿಗೇಷನ್ ಸ್ಪೆಷಲಿಸ್ಟ್ ಅಂತ ಹೇಳಿಬಿಟ್ಟು. ಸೊ ಏನಿಲ್ಲ, ಅಬೌಟ್ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಸಿಂಪಲ್ ಆಗಿರುತ್ತೆ. ಬೈಯರು, ಬ್ರ್ಯಾಂಡರು, ವೆಂಡರ್ಸ್, ಸೆಲ್ಲರ್ಸ್, ಎಂಪ್ಲಾಯೀಸ್ದೆಲ್ಲ ನೀವು ಚೆಕ್ ಮಾಡಬೇಕಾಗುತ್ತೆ, ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ, ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಬಿಕಾಸ್ ಪೇಮೆಂಟ್ ರಿಲೇಟೆಡ್ ಏನಾದರೂ ಫೇಕ್ ಆಗಿದೆಯಾ, ಇಲ್ಲ ಏನಾದ್ರು ಎಕನಾಮಿಕಲಿ ಏನಾದ್ರು ರಿಸ್ಕ್ ಇದೆಯಾ ಅಂತ ಹೇಳಿಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ನೀವು ಅನಲೈಸ್ ಮಾಡಬೇಕಾಗುತ್ತೆ ಏನಿದೆ ಏನಿಲ್ಲ ಅಂತ ಹೇಳಿಬಿಟ್ಟು. ಅಷ್ಟೇ, ಆ ಸಿಂಪಲ್. ಒಂದ್ಸರಿ ಓದ್ಕೊಳ್ಳಿ ಎಲ್ಲ ಡಿಸ್ಕ್ರಿಪ್ಷನ್ನ. ಸೊ ರೆಸ್ಪಾನ್ಸಿಬಿಲಿಟೀಸ್ ಏನಂತ ಇದೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು, ಟ್ರಾನ್ಸಾಕ್ಷನ್ ಏನೇನಾಗಿದೆ ಅದೆಲ್ಲ ವೆರಿಫಿಕೇಷನ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಬೇಕು. ಏನಾದರೂ ನಿಮಗೆ ಅದರಲ್ಲಿ ಏನೋ ಸರಿ ಬರ್ತಾ ಇಲ್ಲ, ಟ್ಯಾಲಿ ಆಗ್ತಾ ಇಲ್ಲ ಅಂತ ಅನಿಸಿದ್ರೆ ನೀವು ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ ಟ್ರಾನ್ಸಾಕ್ಷನಲ್ಲಿ. ಆಮೇಲೆ ಚೆನ್ನಾಗಿ ನೀವು ಮಾಡಬೇಕಾಗತ್ತೆ. ಆಮೇಲೆ ಒಂದೊಂದು ಟೈಮಲ್ಲಿ ನೀವು ಕಸ್ಟಮರ್ನ ನೀವು ಡೈರೆಕ್ಟಾಗಿ ಮೇಲ್ ಥ್ರೂನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಕಾಲಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಪರ್ಫಾರ್ಮೆನ್ಸ್ ಬೇಸ್ ನಿಮ್ಮದು ತುಂಬ ಆ್ಯಕ್ಟಿವ್ ಆಗಿರಬೇಕು, ಗೋಲ್ ಅಚೀವ್ ಮಾಡೋದ್ರಲ್ಲಿ ತುಂಬ ಫಾಸ್ಟಾಗಿರಬೇಕು ಅಂತ ಹೇಳಿಬಿಟ್ಟು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದ್ಸರಿ ನೋಡ್ಕೊಬಿಡಿ ನೀವು. ನಾನು ಸಿಂಪಲಾಗಿ ಹೇಳಿದ್ದೀನಿ ಬಿಕಾಸ್ ವಿಡಿಯೋ ತುಂಬ ಡ್ರ್ಯಾಗ್ ಆಗುತ್ತೆ, ಹಾಗಾಗಿ ಸಿಂಪಲಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದ್ಸರಿ ನೋಡ್ಕೊಳ್ಳಿ. ಕ್ವಾಲಿಫಿಕೇಷನ್ ಎನಿ ಗ್ರ್ಯಾಜುಯೇಟ್, ಡಿಗ್ರಿ ಆಗಿರೋರು, ಯಾವುದೇ ಡಿಗ್ರಿ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು. 0 to 5 years ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ. ಫ್ರೆಷರ್ ಕೂಡ ಅಪ್ಲೈ ಮಾಡ್ಬೋದು ಅಂತಲೇ ಅದು. ಸೊ ಕಮ್ಯುನಿಕೇಷನ್ ಸ್ಕಿಲ್ ಎಕ್ಸಲೆಂಟ್ ಇನ್, ಬರೆಯೋಕ್ಕೆ ಓದೋಕ್ಕೆ ಇಂಗ್ಲೀಷ್ ಬರಬೇಕು ಅಂತ ಹೇಳಿದ್ದಾರೆ. ಸೊ ಬೇಸಿಕ್ ಬರೋರು ಕೂಡ ಅಪ್ಲೈ ಮಾಡಿ. ಬಿಕಾಸ್ ನಾವು ಮಾತಾಡ್ತಾ ಅದು ಬಂದುಬಿಡುತ್ತೆ, ಹ್ಯಾಬಿಟ್ ಆಗುತ್ತೆ. ಸೊ ಏನು ನೋ ವರೀಸ್, ಅಪ್ಲೈ ಮಾಡಿ. ಲಕ್ಕಿದ್ದರೆ ಖಂಡಿತ ಸಿಕ್ಕೇ ಸಿಗುತ್ತೆ. ಸೊ ಬೇಸಿಕ್ಕು ಒಂಚೂರು ಚೆನ್ನಾಗಿ ಗೊತ್ತು ಅನ್ನೋರು ಕೂಡ ಅಪ್ಲೈ ಮಾಡಿ, ಏನೂ ತಲೆ ಕೆಡ್ಸ್ಕೊಬೇಡಿ. ಕ್ವಾಲಿಫಿಕೇಷನಲ್ಲಿ ನೀವು ನೋಡ್ಕೋಬೋದು, ಮಾಮೂಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು, ಲೈಕ್ ಆ ಥರ ಮೆನ್ಷನ್ ಮಾಡಿದ್ದಾರೆ. ಅಡಿಷ್ನಲ್ ಇನ್ಫಾರ್ಮೇಷನ್ ಬಂದುಬಿಟ್ಟು ರೊಟೇಷ್ನಲ್ ಶಿಫ್ಟು, 24/7 ಶಿಫ್ಟು, ಬಟ್ ರೊಟೇಷನ್ ಆಗುತ್ತೆ. 3 to 4 months ಒಂದ್ಸರಿ ರೊಟೇಷನ್ ಆಗುತ್ತೆ. ವೀಕ್ ಆಫ್ 2 days ಸಿಗುತ್ತೆ ನಿಮಗೆ. ವೀಕಲ್ಲಿ 5 days ವರ್ಕಿಂಗ್ ಡೇ ಅಂತ ಇದ್ದರೆ 2 ದಿನ ವೀಕ್ ಆಫ್ ಸಿಗುತ್ತೆ, ಅದು ಕೂಡ ರೊಟೇಟ್ ಆಗುತ್ತೆ. ಸೊ ಕ್ಲೋಸ್ ಮಾಡ್ತೀನಿ. ಇಲ್ಲಿ ನೀವು ಫಾರ್ಮ್ ನೋಡ್ತಾ ಇರ್ಬೋದು. ನಿಮಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ ದಯವಿಟ್ಟು ಅದರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ, ಯೂಟ್ಯೂಬ್ ಥ್ರೂ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಏನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಬೇಕಾದರೆ ನಾನು ನಿಮಗೆ ಹೇಗೆ ಫಾರ್ಮ್ ಫಿಲ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ. ಇಲ್ಲ ಏನಕ್ಕೆ ನಾನು ಇವಾಗ ಹೇಳ್ತಾ ಇಲ್ಲ ಅಂದರೆ, ವೀಡಿಯೋಸ್ ಕೆಲವರು ನೋಡೋಲ್ಲ, ಫುಲ್ಲೂ ನೋಡೋಲ್ಲ, ಸುಮ್ಮನೆ ಆ ಥರ ಪಟ್ಟು ಫುಲ್ ಅಪ್ಲೈ ಮಾಡೋಕ್ಕೆ ಹೋಗ್ತಾರೆ. ಸೊ ಅದ್ರ ಬದಲು ನಾನೇ ಸಿಂಪಲಾಗಿ ಹೇಳ್ಬಿಟ್ಟು ಬೇಗ ಹೋಗಿ ಅಪ್ಲೈ ಮಾಡಲಿ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಇದೇ ಜಾಬ್ನ ನೀವು ಇದೇ ವೀಡಿಯೋನ ನೀವು 1 ತಿಂಗಳು 2 ತಿಂಗಳು ಬಿಟ್ಟು ನೋಡಿ ಆವಾಗ ಅಪ್ಲೈ ಮಾಡಿದ್ರೆ ವರ್ಕ್ ಆಗೋಲ್ಲ. ಬಿಕಾಸ್ ಆಲ್ರೆಡಿ ವೇಕೆನ್ಸಿ ಮುಗ್ದೋಗಿರುತ್ತೆ. ಸೊ ಎಲ್ಲ ನೀಟಾಗಿ ಮೆನ್ಷನ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಅಷ್ಟೇ. ಅವರು ನಿಮಗೆ ಮೇಲ್ ಥ್ರೂ ವಾಪಸ್ ಕಾಂಟ್ಯಾಕ್ಟ್ ಮಾಡ್ತಾರೆ, ಫರ್ದರ್ ಅವ್ರು ತೊಗೊಂಡು ಹೋಗ್ತಾರೆ. ಸೊ ಫ್ರೀ ಲ್ಯಾಪ್ಟಾಪ್, ವೈಫೈ ಎಲ್ಲ ಅವರೇ ಅಲೋವೆನ್ಸ್ ಅವರೇ ಕೊಡೋದ್ರಿಂದ. ಸೊ ದಯವಿಟ್ಟು ಯಾರಿಗೆಲ್ಲ ನೀಡಿದೆ ಬೇಗ ಅಪ್ಲೈ ಮಾಡಿ. ಆಲ್ ದಿ ಬೆಸ್ಟ್. ಹಾಗೆಯೇ ಈ ಜಾಬ್ದು ಲಿಂಕು ಮೆನ್ಷನ್ ಮಾಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ಅದು ಬ್ಲೂ ಕಲರ್ದು ಬರ್ತಾಯಿಲ್ಲ, ಗ್ರೇಯಲ್ಲೇ ಉಳಿತಾ ಇದೆ ಲಿಂಕ್ ಮೆನ್ಷನ್ ಮಾಡೋಕ್ಕೆ ಹೋದರೆ. ಸೊ ಅದು ನಾನು ಚೆಕ್ ಮಾಡ್ತೀನಿ, ಮಾಡಿಬಿಟ್ಟು ನಾನು ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ವರ್ಕ್ ಆದರೆ ಓಕೆ, ವರ್ಕ್ ಆಗಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ದು ನಾನು ID ಕೊಟ್ಟಿರ್ತೀನಿ,
ಅದರಲ್ಲಿ ಇನ್ಬಾಕ್ಸ್ ಮಾಡಿದ್ರೆ ಸಾಕು. ಅಮೆಝಾನ್ ಅಂತೇಳಿ ಒಂದು ಇನ್ಬಾಕ್ಸ್ ಮಾಡಿದ್ರೆ ಸಾಕು. ನಾನು ಲಿಂಕ್ ಪ್ರೊವೈಡ್ ಮಾಡ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಇಲ್ಲ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ, ಇನ್ಬಾಕ್ಸ್ ಮಾಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ, ನಾನು ಖಂಡಿತ ನಿಮಗೆ ಲಿಂಕ್ ಕಳಿಸ್ತೀನಿ ನಾನು. ಇನ್ನೊಂದು ಫ್ಲಿಪ್ಕಾರ್ಟ್ದು ಕೂಡ ನನ್ನ ಹತ್ರ ಜಾಬ್ದು ವೇಕೆನ್ಸಿದು ಇನ್ಫಾರ್ಮೇಷನ್ ಇದೆ, ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಡೋದು. ಥ್ಯಾಂಕ್ ಯು.